ಅಮ್ಮನವರ ಚರಣಾರವಿಂದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಬಹಳ ವರ್ಷಗಳ ನಂತರ ಅಮ್ಮನವರ ಪಾದಾರ್ಪಣೆಯಾಗಿದೆ, ಪಾದ ಸ್ಪರ್ಶವಾಗಿದೆ. ಇಡೀ ಜಗತ್ತಿನಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಮಳೆಯ ಮೂಲಕ ಸಮೃದ್ಧಿ ಅವರ ಪಾದ ಸ್ಪರ್ಶದಿಂದ ಆಗ್ತದೆ, ಆಗಲಿ ಅಂತ ಹೇಳ್ಕೊಂಡು ಆ ರೀತಿಯ ಅನುಗ್ರಹವನ್ನು ಅಮ್ಮ ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ, ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಸನ್ಮಾನ್ಯ ಯು ಟಿ ಖಾದರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರಾದಂಥ ಮತ್ತು ಇದಕ್ಕಿಂತ ಮೊದಲು ದೇಶ ಸೇವೆಯಲ್ಲಿ ಅವರು ಭಾರತದ ಡಿಫೆನ್ಸ್ ಶಕ್ತಿಯಲ್ಲಿ ಭಾಗವಹಿಸಿ ಹಿಂದಿನ ಮಿಲಿಟರಿ ಅಧಿಕಾರಿಯಾಗಿ ಈಗ ಬಂದಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ, ಯಶ್ಪಾಲ್ ಸುವರ್ಣ ಅವರೇ, ಪ್ರಮೋದ್ ಮಧ್ವರಾಜ್ ಅವರೇ ಹಾಗೂ ರಿತೇಶ್ ಕುಮಾರ್ ಸಿಂಗ್ ಅವರೇ ಮತ್ತು ಎಲ್ಲ ಸದ್ಭಕ್ತರೇ, ಇವತ್ತು ನಾನು ನನ್ನ ಜೀವನದ ಸೌಭಾಗ್ಯ ಅಂತ ಭಾವಿಸ್ತೇನೆ. ಪೂಜ್ಯ ಅಮ್ಮನವರ ದರ್ಶನ ನನಗೂ ಆಗಿದೆ, ತಮ್ಮೆಲ್ಲರಿಗೂ ಆಗಿದೆ. ಇದು ಜೀವನದ ಒಂದು ಪರಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಶ್ಲೋಕವನ್ನು ಹೇಳ್ತೀವಿ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ ಅಂತೇಳಿ. ಅಂದರೆ ದೇವಿ ಯಾರನ್ನ ನಾವು ದೇವಿ ಅಂತ ಭಕ್ತಿ ಭಾವದಿಂದ ಪೂಜಿಸ್ತೀವೋ ಅವರು, ಆ ದೇವಿ ಮಾತೃ ಸ್ವರೂಪಿಯಾಗಿ ನಮ್ಮ ಮುಂದೆ ಮಾತೃ ಸ್ವರೂಪದಲ್ಲಿ ಇರ್ತಾರೆ ಅಂಥೇಳಿ ನಾವು ನಮ್ಮ ಮನೆಯಲ್ಲಿರುವಂತಹ ನಮ್ಮ ತಾಯಂದಿರು ನಮ್ಮ ಮಕ್ಕಳಿಗೆ ನಾವು ಮಾತೆಯಾದರೆ, ದೇವಿಯಾದರೆ, ಅಮ್ಮ ಇಡೀ ಜಗತ್ತಿನ ಬಡವರಿಗೆ, ದೀನರಿಗೆ, ದಲಿತರಿಗೆ, ಕೈಯಾಗಲಾಗದವರಿಗೆ ಅವರೊಬ್ಬ ಅಮ್ಮನಾಗಿ ಇವತ್ತು ಸರ್ಕಾರ ಮಾಡಲಾರಕ್ಕೆ, ಯಾವುದು ಸರ್ಕಾರ ಮಾಡಬೇಕು ಅಥವಾ ಕೆಲವು ಸಂಗತಿಗಳನ್ನು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲೋ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾತೃ ದೇವೋಭವ ಅಂತೇನು ನಾವು ಹೇಳ್ತೀವಿ, ಅದಕ್ಕೆ ಒಂದು ಅರ್ಥವನ್ನು ಕೊಟ್ಟಿರುವಂತಹದ್ದು. ನಾವು ಕೇಳ್ತೀವಿ ರಾಮಾಯಣದಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳ್ತೀವಿ, ಕುಂತಿದೇವಿ, ಆ ರೀತಿ ಬಹಳಷ್ಟು ಜನ ಇದ್ದಾರೆ. ನಾನು ಎಲ್ಲರ ಹೆಸರು ಹೇಳಲಿಕ್ಕಾಗೋದಿಲ್ಲ. ಆದರೆ ಇತ್ತೀಚಿನ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಶಾರದಾ ದೇವಿಯಿಂದ ಹೇಳಿದ ನಂತರ ಇವತ್ತು ತಾಯಿ ಅಮೃತಾನಂದ ಮೈಯವರು ನಮ್ಮೆಲ್ಲರನ್ನು ಈ ಭೂಮಿಯ ಮೇಲೆ ಇದ್ದು ಹರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸುತ್ತೇನೆ. ಯಾರಿಗೆ ಅವರ ಆಲಿಂಗನ ಆಗ್ತದೆ ಅವರು ಜೀವನ ಧನ್ಯ ಆಗ್ತದೆ ಸ್ನೇಹಿತರೆ. ಅದೊಂದು ಬಹುದೊಡ್ಡ ಧನ್ಯದ ಭಾವ. ಜಾತಿ ಇಲ್ಲ, ಮತ ಇಲ್ಲ, ಯಾವುದೇ ರೀತಿಯಾದಂಥ ಅವರ ನಿಷ್ಕಲ್ಮಶವಾದಂಥ ಯಾವುದೇ ರೀತಿಯಾದಂಥ ಮನಸ್ಸಿನಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡೋದಿಲ್ಲ. ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದಂಥವ್ರು, ಅತ್ಯಂತ ಶ್ರೀಮಂತರು ಬಂದರೂ ಅಷ್ಟೇ, ಅತ್ಯಂತ ಬಡವ ಬಂದರೂ ಅಷ್ಟೇ, ಅದೇ ರೀತಿಯಾದಂಥ ನಿರ್ಮಲವಾದಂಥ ಪ್ರೀತಿಯಿಂದ ಆಶೀರ್ವಾದ ಮಾಡುವಂಥ ಒಬ್ಬ ತಾಯಿಯನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತೀವಿ. ಅಂದರೆ ಭಾರತದ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅಂದರೆ ಉಪನಿಷತ್ತದ ಸಂದೇಶದ ಪ್ರಾಯೋಗಿಕ ಅಭಿವ್ಯಕ್ತಿ ಇದರಲ್ಲಿ ಆಗ್ತಾ ಇದೆ. ಸ್ನೇಹಿತರೆ, ಜಗತ್ತಿನಾದ್ಯಂತ ನಿಮಗೆ ಈ ಫಿಗರ್ಗಳು ಅನೇಕ ಸತ್ತೆ ಅಂದಾಜಾಗುವುದಿಲ್ಲ. 4 ಕೋಟಿ ಜನರಿಗೆ, 4 ಮಿಲಿಯನ್ ಪೀಪಲ್ ಅವರು ಈ ಒಂದು ಅಪ್ಪುಗೆಯಿಂದ ಅವರ ಮನಸ್ಸಿನಲ್ಲಿ ಒಂದು ಚೈತನ್ಯ, ಭಕ್ತಿ ಭಾವವನ್ನು ತುಂಬಿ ನಿರಾಶೆಯನ್ನು ದೂರ ಮಾಡಿದಂಥ ಒಂದು ವ್ಯಕ್ತಿತ್ವ ತಾಯಿಯವರು. ಅಂಥ ತಾಯಿ ಇವತ್ತು ಬಂದಿದ್ದಾರೆ. ಹಗ್ಗಿಂಗ್ ಸೇಂಟ್ ಅಂತ ಅವರನ್ನು ಫಾರಿನ್ದಲ್ಲಿ ಕರೀತಾರೆ, ಹಗ್ಗಿಂಗ್ ಸೇಂಟ್. ಆ ಹಗ್ಗಿಂಗ್ ಸೇಂಟು ಇವತ್ತು ಮಂಗಳೂರಿನ ಮೂಲಕ ಕರ್ನಾಟಕದಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ.
ಅವರ ದೇಶಾದ್ಯಂತ ಸ್ಥಾಪಿಸಿರುವಾದಂಥ ಬ್ರಹ್ಮಸ್ಥಾನ ದೇವಾಲಯಗಳು ಹಾಗೂ ಇಡೀ 1 ವರ್ಷ ಪರ್ಯಂತ ನಡೆದಂಥ ಭಗವದ್ಗೀತಾ ಜ್ಞಾನಯಜ್ಞ 10 ಭಾಷೆಗಳಲ್ಲಿ 25 ದೇಶಗಳಿಂದ ಭಗವದ್ಗೀತೆಯ ಬಗ್ಗೆ 700 ಜನ ಭಾಷಣಕಾರರು ಬಂದಿದ್ದಾರೆ. 700 ಪೀಪಲ್. ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ನಮ್ಮ ಮಧ್ಯೆ ಇದ್ದು. ಅಂದರೆ ನಾವು ಒಂದು ಸಂಗತಿಯನ್ನು ನಾವು ನೆನಪಿಟ್ಕೋಬೇಕು. ಅದೇನು ಅಂತಂದ್ರೆ ನಮ್ಮಲ್ಲಿ ಅವರು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ಏನು ಮಾಡ್ತಾನೆ ಅಂದ್ರೆ ನಾನೇನು ಮಾಡ್ಬೋದು, ನನ್ನ ಕೈಲಿ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಮಾತೋಶ್ರೀ ಅಮೃತಾನಂದಮಯಿಯವರು 1953ರಲ್ಲಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದರು. ಅವರು ಸುಧಾಮಣಿಯಾಗಿ ಜನಿಸಿ ಬಡ ಕುಟುಂಬದಲ್ಲಿ ಬೆಳೆದು ಅವರು 9ನೇ ವಯಸ್ಸಿನಲ್ಲಿಯೇ ಮನೆ ಕೆಲಸ ಮಾಡಲಿಕ್ಕೆ ಶಾಲೆಯನ್ನು ಬಿಡ್ತಾರೆ. ಆದರೆ ಶಾಲೆಯನ್ನು ಬಿಟ್ಟರೂ ಸಹಿತ ಅವರು ಶಾಲೆಯಲ್ಲಿ ಅಕ್ಷರ ಕಲಿಯೋದನ್ನು ಮುಂದುವರೆಸಲಿಲ್ಲ. ಆದರೆ ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ಕೆಲಸ ಮಾಡಿ ಜ್ಞಾನೇಶ್ವರಿಯಾಗಿ ಮಾತಾ ಅಮೃತಾನಂದಮಯಿ ಅಷ್ಟೇ ಅಲ್ಲ, ಅವರೊಬ್ಬ ಜ್ಞಾನವನ್ನು ಕೊಡುವಂಥ ಜ್ಞಾನಮಯಿ ಕರುಣಾಮಯಿಯಾಗಿ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಹಲವಾರು ದಶಕಗಳಲ್ಲಿ ನಾನು ಹೇಳಿದಂಗೆ 4 ಕೋಟಿ ಜನರಿಗಿಂತ ಹೆಚ್ಚು ಅವರನ್ನು ಆಲಂಗಿಸಿ ಅವರಿಗೆ ಒಂದು ತೇಜಸ್ಸನ್ನು ತುಂಬಿದಂಥ ಈ ಮಹಾ ಮಾತೆಯನ್ನು ನೋಡಿದಾಗ ಅನಿಸೋದು ಒಂದನೇ, ನಾವು ಸನಾತನ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತೇವೆ. ನಾವೇನು ಹೇಳ್ತೇವೆ? ಮನುಷ್ಯ ಮಹಾದೇವನಾಗಬಲ್ಲ, ನರ ನಾರಾಯಣನಾಗಬಲ್ಲ. ನಮ್ಮ ಮಧ್ಯದಲ್ಲೇ ಹುಟ್ಟಿದಂಥ ಈ ತಾಯಿ ಒಬ್ಬ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಆ ಬಡ ಕುಟುಂಬದಲ್ಲಿ ತನ್ನ ಸಾಧನೆಯಿಂದ, ತನ್ನ ತ್ಯಾಗದಿಂದ, ತನ್ನ ತಪೋಬಲದಿಂದ ಆ ತಾಯಿ ಇವತ್ತು ನಮ್ಮೆಲ್ಲರಿಗೂ ಅಮೃತಾನಂದಮಯಿ ದೇವಿಯಾಗಿ ನಮ್ಮ ಮುಂದೆ ಪ್ರತ್ಯಕ್ಷ ಇದ್ದಾರೆ ಅಂತಂದ್ರೆ ಅದರ ಒಂದು ನಮ್ಮ ದೇಶದ ಏನು ಸಾಧನೆ ಮಾಡಿದಂಥವರು ಯಾರು ನಿಷ್ಕರ ಭಾವದಿಂದ ಭಗವಂತನನ್ನು ಸ್ಮರಿಸಿ ಸಮಾಜಕ್ಕಾಗಿ ಬದುಕ್ತಾರೆ, ಸಮಾಜಕ್ಕಾಗಿ ತಮ್ಮ ಎಲ್ಲವನ್ನು ಕೊಡ್ತಾರೆ, ತನ್ನ ಸ್ವಾರ್ಥವನ್ನೇನು ಇಟ್ಕೊಳ್ಳಾರದ ಕೆಲಸವನ್ನು ಮಾಡುವಂಥವರು ಮನುಷ್ಯನಿಂದ ಮಹಾದೇವನಾಗಬಲ್ಲ ಅಂದಕ್ಕೆ ಇವರೊಂದು ಉದಾಹರಣೆ. ಭಾರತದ ವಿವಿಧ ರಾಜ್ಯಗಳಲ್ಲಿ 7 ಕ್ಯಾಂಪಸ್ಗಳು, ಅಮೃತ ವಿದ್ಯಾಲಯಗಳು ಮತ್ತು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 75 ಸಂಸ್ಥೆಗಳಲ್ಲಿ ಫ್ರೀಯಾಗಿ ಎಜುಕೇಷನ್ನು ಬಡವರಿಗೆ ಮತ್ತು ಭಾರತದ ಇವರು ಸ್ಥಾಪಿಸಿದಂಥ ಅಮೃತ ವಿಶ್ವವಿದ್ಯಾಪೀಠ ಭಾರತದ ಅಗ್ರ ಯೂನಿವರ್ಸಿಟಿಗಳಲ್ಲಿ ಒಂದಾಗಿದೆ. ಕೇವಲ ಅವರು ನೀವು ಧ್ಯಾನ ಮಾಡ್ರಿ, ನೀವು ಭಗವಂತನನ್ನು ಆಚರಿಸ್ತಾ ಕೊಡ್ರಿ ಅಂತ ಹೇಳಿಲ್ಲ. ಅವರು ಹೇಳಿದ್ರು ನೀನು ಕೆಲಸವನ್ನು ಮಾಡು ಮತ್ತು ಅದೇ ರೀತಿ ನಿರ್ಮಲ ಹೃದಯದಿಂದ ಭಗವಂತನನ್ನ ಸ್ಮರಿಸು ಅಂತ ಹೇಳಿ ಒಂದು ಪ್ರೇರಣೆಯನ್ನು ಕೊಟ್ಟು ಅವರು ಕೇವಲ ಇಷ್ಟರಲ್ಲಿ ಅಲ್ಲ, ಅವರ ಆಧ್ಯಾತ್ಮಿಕ ಮೌಲ್ಯಗಳೊಂದಿಗೆ ವೈಜ್ಞಾನಿಕ ಮನೋಭಾವ, ವಿಶ್ವದ ನ್ಯಾನೋ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವೈದ್ಯಕೀಯ ವಿಜ್ಞಾನ, ವೈರ್ಲೆಸ್ ತಂತ್ರಜ್ಞಾನ ಸೇವೆಗಳಲ್ಲಿ ಅವರು ಸೇವೆಯನ್ನು ಕೊಟ್ಟಂತಹವರು. ಹಾಗಾಗಿ G20 ನಡೆದಾಗೂ ಸಹಿತ G20 ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಕಾರ್ಯಕ್ರಮ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಆ ಮೀಟಿಂಗ್ಗಳನ್ನು ನಡೆಸಿದಾಗ ಈ ಮೀಟಿಂಗದ ಒಂದು ಪ್ರಮುಖ ಸ್ಥಾನವನ್ನ ನಮ್ಮ ತಾಯಿ, ನಮ್ಮ ಅಮ್ಮ ವಹಿಸಿದ್ರು ಅನ್ನೋದು ಕೂಡ ಮತ್ತು ಜಗತ್ತಿನ ನಾಯಕರ ಮೇಲೆ ಒಂದು ಅಚ್ಚಳಿಯದ ಪ್ರಭಾವವನ್ನು ಬೀರಿದಂತಹ ತಾಯಿ ನಮ್ಮ ಮುಂದೆ ಇದ್ದಾರೆ. ಎಲ್ಲಿ ಹುಟ್ಟಿದ್ರು? ಒಂದು ಕೇರಳದ ಬಡ ಕುಟುಂಬದಲ್ಲಿ ಹುಟ್ಟಿ ಇಷ್ಟೊಂದು ಎತ್ತರಕ್ಕೆ ಬೆಳೀತಾರೆ ಅಂದ್ರೆ ಅವರ ಕೀರ್ತಿ, ಅವರ ಒಂದು ವ್ಯಕ್ತಿತ್ವ ಆಕಾಶದ ಎತ್ತರಕ್ಕೆ ಹೋಗಿದೆ ಸ್ನೇಹಿತರೆ. ಇವತ್ತು ಅವರ ಮೆಡಿಕಲ್ ಕಾಲೇಜಲ್ಲಿ ಪ್ರತಿ ವರ್ಷ 8 ಲಕ್ಷ ಹೊರರೋಗಿಗಳು, 50,000 ಒಳರೋಗಿಗಳು. ಯಾವ ರೀತಿಯಾದಂಥ ಜನ ನೋಡ್ರಿ, ಯಾರು ತಪಸ್ಸು ಭಾವನೆಯಿಂದ, ತ್ಯಾಗ ಮನೋಭಾವದಿಂದ, ನಿರ್ಲಿಪ್ತ ಮನೋಭಾವದಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ಯೋಚನೆ ಮಾಡಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಜನನೂ ದುಡ್ಡು ಕೊಟ್ಟು ಜನನೂ ಜ್ಞಾನವನ್ನು ಮಾಡಿ ನಡೆಸ್ತಾರೆ ಅಂತ ಅನ್ಲಿಕ್ಕೆ 8 ಲಕ್ಷ ಜನರಿಗೆ ಟ್ರೀಟ್ಮೆಂಟು, 50,000 ಜನರಿಗೆ ಒಳ ರೋಗಿಗಳಾಗಿ ಚಿಕಿತ್ಸೆ. ಡೆಲ್ಲಿಯಲ್ಲಿ NCRದಲ್ಲಿ 2,600 ಹಾಸಿಗೆಗಳ ಒಂದು ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಅದೇ ದೊಡ್ಡದು ಅನ್ನುವಂಥ ಸಂಗತಿ ಸಹಿತ ನಾವು ಮರೆಯಬಾರದು.
ಆ ರೀತಿಯಾದಂತಹ ಒಂದು ಉಚಿತ ಔಷಧಾಲಯಗಳು. ಜಾರ್ಖಂಡದಲ್ಲಿ ಬಡತನ ಬಹಳ. ಎಲ್ಲಿ ಕೇರಳ, ಎಲ್ಲಿ ಜಾರ್ಖಂಡದಲ್ಲಿ ಹೋಗಿ 169 ಜನ ಬಡ ಮಕ್ಕಳಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿತ್ತು. ಅದನ್ನ ನಾನು ಮಾಡಿಸಿಲ್ಲ, ಆ ದೇವಿ ಮಾಡಿಸಿದ್ದಾಳೆ ಅಂತ ಹೇಳಿದಂತಹ ಒಬ್ಬ ಮಹಾ ತ್ಯಾಗಮಯಿ ದೇವಿ ನಮ್ಮ ಮುಂದೆ ಕೂತಿದ್ದಾರೆ ಸ್ನೇಹಿತರೆ. 47,000 ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಅನ್ನದಾನ ಪ್ರತಿಯೊಬ್ಬರಿಗೂ ಅಂತವನ್ನ ಯಾರಿಗೂ ಕೂಡ, ಕೆಲವರಿಗೆ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಕೆಲವರ ಹೊಟ್ಟೆಗೆ ಅನ್ನ ಇರೋದಿಲ್ಲ, ಕೆಲವರ ಅನ್ನಕ್ಕೆ ಹೊಟ್ಟೆ ಇರೋದಿಲ್ಲ. ಅಂದ್ರೆ ಅವರಿಗೆ ರೋಗ ರುಜಿನ ಮತ್ತೊಂದು ದುಡ್ಡಿದ್ದು ಉಣ್ಲಿಕ್ಕಾಗೋದಿಲ್ಲ. ಆದರೆ ಮಾತಾ ಅಮೃತಾನಂದಮಯಿಯವರು ಯಾರೂ ಕೂಡ ಹಸಿವಿನಿಂದ ಬೆಳಲಬಾರದು ಅನ್ನುವಂಥ ಒಂದು ಕಾಯಕವನ್ನು ಇಟ್ಟುಕೊಂಡು 1 ಕೋಟಿ ಜನರಿಗೆ ಅನ್ನದಾನ, 2,800 ಗ್ರಾಮಗಳಲ್ಲಿ ಅಭಿವೃದ್ಧಿ, 1 ಕೋಟಿ ಜನರಿಗೆ ಶುದ್ಧ ಕುಡಿಯುವ ನೀರು. ಅದು ಛತ್ತೀಸ್ಗಢದ ಆದಿವಾಸಿ ಗ್ರಾಮಗಳಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ಫಲಾಪೇಕ್ಷೆ ಇಲ್ಲದೆ. ಛತ್ತೀಸ್ಗಢದಲ್ಲಿ ಏನು ಮಾಡಿದ್ರು ಹೋಗಿ, ಕೇರಳದಲ್ಲಿ ಹುಟ್ಟಿದಂತಹ ಒಬ್ಬ ಬಾಲಕಿಯಾಗಿ ಹುಟ್ಟಿದಂಥವರು ಅಂತಹ ಒಂದು ತ್ಯಾಗಮಯ ಜೀವನವನ್ನು ನಡೆಸಿ ನಮ್ಮೆಲ್ಲರ ಮುಂದೆ ನಾನು ಹೇಳಿದಂಗೆ ಅವರು ಇವತ್ತು ಸ್ವಚ್ಛ ಭಾರತದ ಜೊತೆಗೂ ಕೈ ಜೋಡಿಸಿದ್ರು. ಮೊದಲು ಅವರು ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಯಾವಾಗ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತದ ಕರೆ ಕೊಟ್ಟರು, ನಮ್ಮ ದೇಶ ಸ್ವಚ್ಛ ಇದ್ದಾಗ ಜನರ ಬದುಕು ಸ್ವಚ್ಛವಾಗ್ತದೆ, ಜನರ ಆರೋಗ್ಯವೂ ಒಳ್ಳೆಯದಾಗ್ತದೆ ಅಂಥೇಳಿ ಅದಕ್ಕೆ ಕೈ ಜೋಡಿಸಿದಂಥವರು ನಮ್ಮ ಮಾತೋಶ್ರೀ ಪೂಜ್ಯ ಅಮ್ಮನವರು. ಅಂತಹ ಒಂದು ಅದ್ಭುತವಾದಂತಹ ಸೇವೆ. 2001ನೇ ಇಸ್ವಿಯಿಂದ ಅಮ್ಮ ಅವರ ಜನ್ಮದಿನದಂದು ನೀಡಲಾಗುವ ಕೀರ್ತಿ ಪುರಸ್ಕಾರಕ್ಕೆ ಅಚ್ಯುತನ್ ನಂಬೂದಿರಿ ಅವರು, SL ಭೈರಪ್ಪ ಅಂತ ಮಹನೀಯರಿಗೆ ಪ್ರಶಸ್ತಿ ಕೊಟ್ಟು ಅಮ್ಮ ಅವರಿಗೆ ಗಾಂಧಿ ಕಿಂಗ್ ಪ್ರಶಸ್ತಿ, ಹಿಂದೂ ಪಾರ್ಲಿಮೆಂಟಿನ ಪ್ರಥಮ ವಿಶ್ವ ಪ್ರಶಸ್ತಿ, ಈ ರೀತಿ ಹಲವಾರು ಪ್ರಶಸ್ತಿಗಳನ್ನು ಪಡೆಯುವುದರ ಮೂಲಕ ಇವತ್ತು ಮಹಿಳಾ ಸಬಲೀಕರಣಕ್ಕಾಗಿ ಅನೇಕ ರೀತಿಯಾದಂಥ ಕೆಲಸವನ್ನು ಮಾಡಿ ಒಬ್ಬ ಸಾಮಾನ್ಯ ಬಡ ಮೀನುಗಾರರ ಮಗಳಾಗಿ ಹುಟ್ಟಿ ಇವತ್ತು ಜಾತಿ ಮತ ಭೇದ ಇಲ್ಲಲಾರದೆ, ಮೇಲು ಕೀಳು ಅನ್ನುವಂಥ ಯಾವುದೇ ಭಾವನೆ ಇರಲಾರದೆ ಪ್ರತಿಯೊಬ್ಬರು ಬಂದು ಅಮ್ಮನ ಪಾದಕ್ಕೆ ಎರಗ್ತಾರೆ ಅಂತಂದ್ರೆ ವ್ಯಕ್ತಿತ್ವವನ್ನು ದೊಡ್ಡದು ಮಾಡಿಕೊಂಡ್ರೆ ವ್ಯಕ್ತಿ ಎಲ್ಲಿಂದ ಎಲ್ಲಿಗೆ ಮುಟ್ಟಬಲ್ಲ ಅನ್ನೋದಕ್ಕೆ ನಮ್ಮ ತಾಯಿ, ನಮ್ಮ ಅಮ್ಮ ಒಂದು ಉದಾಹರಣೆ ಅಂತ ಭಾವಿಸಿ ಬಹಳಷ್ಟು ಸಮಯ ಆಗಿರೋದ್ರಿಂದ ನನಗೆ ತಿಳಿದಂಥ 4 ಮಾತುಗಳನ್ನು ಹೇಳಿದ್ದೇನೆ. ಇವತ್ತು ಜಗತ್ತಿನ ಅತ್ಯಂತ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತ ಒಂದಾಗ್ತಾ ಇರಬೇಕಾದ್ರೆ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಮಧ್ಯೆ ನಾನು ಬೆಳಿಗ್ಗೆ ಭೇಟಿಯಾಗಿದ್ದೆ. ನಾನು ಕೇಳಿದೆ ಅಮ್ಮನಿಗೆ ತಾವು ಆಶೀರ್ವಾದ ಮಾಡ್ರಿ ಅಂತ. ಅಮ್ಮ ಹೇಳಿದರು, ನೀವು ಅತ್ಯಂತ ಇವತ್ತು ಕಠಿಣ ಪರಿಸ್ಥಿತಿಯಲ್ಲಿ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಿ. ಜಗತ್ತಿನಲ್ಲೆಲ್ಲ ಕಷ್ಟ ಇದೆ, ಭಾರತೀಯರಿಗೆ ಕಷ್ಟ ಆಗಲಾರದಂತೆ ನೀವೆಲ್ಲರೂ ಪರಿಶ್ರಮವನ್ನು ಪಡ್ರಿ, ನಾನು ನಿಮ್ಮ ಜೊತೆಗಿದ್ದೇನೆ, ನಮ್ಮ ದೇಶದ ಜನರಿಗೆ ಕಷ್ಟ ಆಗಬಾರದು ಅನ್ನುವಂಥ ಆಶೀರ್ವಾದವನ್ನು ಮಾಡಿದರು. ನಮಗೆ ಆಶೀರ್ವಾದ ಕೊಡಿ ಅಂತ ಹೇಳಿದ್ರೆ ಯಾವರಿಗೂ ದೇಶದಲ್ಲಿರುವಂಥವ್ರಿಗೆ ಕಷ್ಟ ಆಗಬಾರದು, ಆ ರೀತಿಯಾದಂಥ ಕೆಲಸವನ್ನು ಮಾಡಿರಿ, ಆ ರೀತಿಯಾದಂಥ ಶಕ್ತಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೊಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಮನಸ್ಸಿನಲ್ಲಿ ಭಾವನೆ ತುಂಬಿ ಬಂತು. ಯಾಕಂದ್ರೆ ಸ್ವಂತಕ್ಕೆ ಇವತ್ತಿನ ಅನೇಕ ಸ್ವಾಮಿ ಸನ್ಯಾಸಿಗಳಿಂದ ಹಿಡ್ಕೊಂಡು ನಾನು ಯಾರನ್ನು ಟೀಕೆ ಮಾಡ್ತಾ ಇಲ್ಲ. ಅವ್ರ ಕಡೆ ಹೋದಾಗ ನಮಗೆ ಸರ್ಕಾರದಿಂದ ಏನಾದರೂ ಕೊಡಿಸ್ರಿ ಅಂತ ಕೇಳ್ತಾರೆ. ಅಮ್ಮ ಹೇಳಿದ್ರು, ನಾನೇನು ಮಾಡ್ಬೇಕು ಹೇಳ್ರಿ, ನನ್ನ ದೇಶದ ಜನ ಸಫರ್ ಆಗ್ಬಾರ್ದು, ನಮ್ಮ ದೇಶದ ಜನ ತೊಂದರೆ ಆಗ್ಬಾರ್ದು, ಇದನ್ನೇ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ತಿಳಿಸ್ರಿ. ನನಗೆ 93ರಿಂದ ಪ್ರಧಾನಮಂತ್ರಿಗಳು ಸತತವಾಗಿ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಇಂಥ ತ್ಯಾಗಮಯವಾದಂಥ ಒಬ್ಬ ಸನ್ಯಾಸಿನಿಯನ್ನ ನಾನು ಪ್ರಥಮ ಬಾರಿಗೆ ದರ್ಶನವನ್ನು ಮಾಡಿದ್ದೇನೆ ಸ್ನೇಹಿತರೆ. ನಾನು ಅನ್ಕೋತೇನೆ ನನ್ನ 63 ವರ್ಷದಲ್ಲಿ ನಾನು ಅತ್ಯಂತ ಇಷ್ಟು ದಿವಸ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಆದರೆ ಅವರ ಭೇಟಿಯ ಒಂದು ಕ್ಷಣದ ಭೇಟಿಯಲ್ಲಿ ಅವರ ಬಗ್ಗೆ ಅಪಾರವಾದಂಥ ಭಕ್ತಿ ನನ್ನ ಮನಸ್ಸಿನಲ್ಲಿ ಮೂಡಿದೆ. ಯಾಕಂದರೆ ಅವರೊಬ್ಬ ತ್ಯಾಗಮಯವಾದಂಥ ತಾಯಿ, ನಮ್ಮೆಲ್ಲರಿಗೂ ತಾಯಿ, ದೇಶಕ್ಕೆ ತಾಯಿ, ಜಗತ್ತಿಗೆ ತಾಯಿ. ಆ ತಾಯಿ 100 ವರ್ಷಗಳ ಕಾಲ ಹೆಚ್ಚು ಬಾಳಿ ಈ ಜಗತ್ತನ್ನ, ಈ ದೇಶವನ್ನು ಸಂರಕ್ಷಿಸಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ಹಾರೈಸಿ ಅವರಿಗೆ ನನ್ನ ಮಾತನ್ನು ಅವರ ಪಾದಾರವಿಂದದಲ್ಲಿ ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.